ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2020ರಲ್ಲಿ ಬಿಡುಗಡೆಯಾಗಿದ್ದ ಡೋಂಟ್ ಟೆಲ್ ಅಸ್ ಆಲ್ ಎಂಬ ಹಾಲಿವುಡ್ನ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಮ್ಯಾಟ್ ಹಾಗೂ ಜೋ ಎಂಬ ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ತಾಯಿಯ ಅನಾರೋಗ್ಯದ ಕಾರಣದಿಂದಾಗಿ ಒಂದು ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಅಂದುಕೊಂಡಂತೆ ಕಳ್ಳತನ ಏನೋ ಮಾಡ್ತಾರೆ. ಆದ್ರೆ ಅಲ್ಲಿಂದ ವಾಪಸ್ ಬರುವಾಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇವರನ್ನ ನೋಡಿಬಿಡ್ತಾನೆ. ಹೆದರಿಕೊಂಡು ಓಡ್ತಿದ್ದ ಇವರಿಬ್ಬರನ್ನ ಹಿಡಿಯೋದಕ್ಕೆ ಅಂತ ಆ ಸೆಕ್ಯೂರಿಟಿ ಗಾರ್ಡ್ ಚೇಸ್ ಮಾಡ್ತಿದ್ದಾಗ ಆಯಾ ತಪ್ಪಿ ಒಂದು ಕೊಳವೆ ಬಾವಿ ರೀತಿಯ ಹೋಲ್ನ ಒಳಗಡೆ ಬಿದ್ದು ಬಿಡುತ್ತಾನೆ. ಮೊದಲೇ ಹೆದರಿಕೊಂಡಿದ್ದ ಇವರಿಬ್ಬರು ಆ ಸೆಕ್ಯೂರಿಟಿ ಗಾರ್ಡ್ ನನ್ನ ಕಾಪಾಡೋದ ಬೇಡ್ವಾ ಅಂತ ಅದೇ ಕನ್ಫ್ಯೂಷನ್ ನಲ್ಲಿ ತಕ್ಷಣ ಮನೆಗೆ ಹೊರಟು ಬರ್ತಾರೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ವಿಷಯಗಳನ್ನ ನೀವು ಗೆಸ್ ಮಾಡಿರೋದಿಲ್ಲ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಆ ಸೆಕ್ಯೂರಿಟಿ ಗಾರ್ಡ್ ಯಾರು, ಅವನ ಮಿಸ್ಟರಿ ಏನು, ಹೆದರಿಕೊಂಡಿದ್ದ ಮ್ಯಾಟ್ ಹಾಗೂ ಜೋ ಆ ಸೆಕ್ಯೂರಿಟಿಗೆ ಏನ್ ಮಾಡಿದ್ರು, ಹಾಗೂ ಇವರಿಬ್ಬರ ತಾಯಿ ಆ ಸೆಕ್ಯೂರಿಟಿಯನ್ನ ನೋಡಿದಾಗ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಮ್ಯಾಟ್ ಹಾಗೂ ಜೋ ಎಂಬ ಇಬ್ಬರು ಅಣ್ಣ ತಮ್ಮಂದಿರನ್ನ ನೋಡ್ತೀವಿ. ಇವರ ತಂದೆ 4 ವರ್ಷಗಳ ಹಿಂದೆ ತೀರಿ ಹೋಗಿದ್ದು, ಇವರ ತಾಯಿ ಕ್ಯಾರೋಲ್ ಲಂಗ್ ಕ್ಯಾನ್ಸರ್ ಆಗಿ ಬೆಡ್ ರಿಡನ್ ಆಗಿರ್ತಾಳೆ. ಇವರಿಬ್ಬರು ಯಾವ್ದಾದ್ರು ಜಾಬ್ ಮಾಡೋಣ ಅಂದ್ರೆ ಇವರಿದ್ದ ಏರಿಯಾದ ಸುತ್ತಮುತ್ತ ಯಾವುದೇ ಜಾಬ್ ಅಪಾರ್ಚುನಿಟಿಗಳು ಇರೋದಿಲ್ಲ. ಬೇರೆ ದಾರಿ ಇಲ್ಲದೆ ಮ್ಯಾಟ್ ತನ್ನ ತಮ್ಮ ಜೋನನ್ನ ಕರೆದುಕೊಂಡು ಹೋಗಿ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡ್ತಿರ್ತಾನೆ. ಹೀಗೇನೆ ಒಂದು ದಿನ ಮ್ಯಾಟ್ ತನ್ನ ತಮ್ಮನನ್ನ ಕರೆದುಕೊಂಡು ಗ್ಯಾಸ್ ಪೈಪ್ ಲೀಕ್ ಆಗಿ ಸೀಲ್ ಮಾಡಿದ್ದ ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ಸ್ನೇಹಿತರೆ, ಇಲ್ಲಿ ಜೋಗೆ ನಾವು ಮಾಡ್ತಿರೋದು ತಪ್ಪು, ಒಂದು ವೇಳೆ ಪೊಲೀಸರಿಗೆ ಗೊತ್ತಾದ್ರೆ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಯಾವಾಗಲೂ ಹೆದರಿಕೆ ಇರುತ್ತೆ. ಆದ್ರೆ ಮ್ಯಾಟೆ ಯಾವಾಗ್ಲೂ ಬೈತಾ ನಾವು ಕಳ್ಳತನ ಮಾಡ್ಲಿಲ್ಲ ಅಂದ್ರೆ ಅಮ್ಮನ ಮೆಡಿಸಿನ್ಗೆ ದುಡ್ಡಿರೋದಿಲ್ಲ ಅಂತ ಫೋರ್ಸ್ ಮಾಡಿ ಕರೆದುಕೊಂಡು ಹೋಗ್ತಿರ್ತಾನೆ. ಈಗ ಮ್ಯಾಟ್ ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ತನ್ನ ತಮ್ಮನಿಗೆ ಹೀಗೆ ಹೇಳ್ತಾನೆ, ಜೋ ಈ ಗ್ಯಾಸ್ ಮಾಸ್ಕ್ ಅನ್ನ ಹಾಕೊಂಡು ಒಳಗಡೆ ಹೋಗು, ನಾನು ಇಲ್ಲೇ ಇದ್ದು ಯಾರಾದ್ರೂ ಬಂದ್ರೆ ಸೌಂಡ್ ಮಾಡಿ ಸಿಗ್ನಲ್ ಕೊಡ್ತೀನಿ, ತಕ್ಷಣ ಹೊರಗಡೆ ಬಾ ಅಂತ ಹೇಳ್ತಾನೆ. ಮೊದಲೇ ಹೆದರಿಕೊಳ್ತಿದ್ದ ಜೋ ನಾನು ಒಳಗಡೆ ಹೋಗೋದಿಲ್ಲ ಅಂತ ಹೇಳಿದ್ರು ಕೂಡ ಕೊನೆಗೆ ಬೇರೆ ದಾರಿ ಇಲ್ಲದೆ ಗ್ಯಾಸ್ ಮಾಸ್ಕ್ ಅನ್ನ ಹಾಕೊಂಡು ಒಳಗಡೆ ಬರ್ತಾನೆ. ಆ ಮನೆಯಲ್ಲಿ ವಯಸ್ಸಾಗಿದ್ದ ಗಂಡ ಹೆಂಡತಿ ವಾಸ ಮಾಡ್ತಿದ್ದ ಕಾರಣ ಒಂದು ಬಾಕ್ಸ್ ನಲ್ಲಿ ದುಡ್ಡನ್ನ ಇಟ್ಟಿರ್ತಾರೆ. ಜೋ ಆ ಬಾಕ್ಸ್ ಅನ್ನ ಹೊರಗಡೆ ತಂದು ಓಪನ್ ಮಾಡಿದಾಗ ಅದರ ಒಳಗಡೆ $10,000 ದುಡ್ಡಿರುತ್ತೆ. ಇಬ್ಬರು ಖುಷಿಯಾಗಿ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಒಬ್ಬ ಸೆಕ್ಯೂರಿಟಿ ಅಲ್ಲಿಗೆ ಬಂದು ಬಿಡ್ತಾನೆ. ಈಗ ಈ ಸೆಕ್ಯೂರಿಟಿ ಕೈಗೆ ಸಿಕ್ಕರೆ ನಮ್ಮ ಕತೆ ಮುಗೀತು ಅಂತ ಹೆದರಿಕೊಂಡ ಇವರಿಬ್ಬರು ತಕ್ಷಣ ಓಡೋದಕ್ಕೆ ಶುರು ಮಾಡ್ತಾರೆ. ಆ ಸೆಕ್ಯೂರಿಟಿ ಕೂಡ ಇವರಿಬ್ಬರನ್ನ ಹಿಡಿಬೇಕು ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಓಡ್ತಾ ಓಡ್ತಾ ಇವರಿಬ್ಬರು ಪಕ್ಕದಲ್ಲೇ ಇದ್ದ ಒಂದು ಕಾಡಿನ ಒಳಗಡೆ ಬಂದು ಬಿಡ್ತಾರೆ. ಆ ಸೆಕ್ಯೂರಿಟಿ ಇನ್ನೇನು ಜೋನನ್ನ ಹಿಡಿದೇ ಬಿಡ್ತಾನೆ ಅನ್ನೋಷ್ಟರಲ್ಲೇ ಅಲ್ಲೇ ಇದ್ದ ಒಂದು ಕೊಳವೆ ಬಾವಿ ರೀತಿಯ ಹೋಲ್ನ ಒಳಗಡೆ ಆಯ ತಪ್ಪಿ ಬಿದ್ದು ಬಿಡ್ತಾನೆ. ಅದನ್ನ ನೋಡಿದ ಜೋ ತಕ್ಷಣ ತನ್ನ ಅಣ್ಣನ ಬಳಿ ಬಂದು ಆ ಸೆಕ್ಯೂರಿಟಿ ಆ ಹೋಲ್ನ ಒಳಗಡೆ ಬಿದ್ದಿದ್ದಾನೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಅದಕ್ಕೆ ಮ್ಯಾಟ್ ಆ ಸೆಕ್ಯೂರಿಟಿ ಮೇಲೆ ಬಂದ್ರೆ ನಮ್ಮಿಬ್ಬರಿಗೇನೆ ಪ್ರಾಬ್ಲಮ್ ಅಂತ ತಕ್ಷಣ ಜೋನನ್ನ ಕರೆದುಕೊಂಡು ಮನೆಗೆ ಬರ್ತಾನೆ. ಇಬ್ಬರು ಗಾಬರಿಯಲ್ಲಿ ಓಡಿ ಬಂದದ್ದನ್ನ ನೋಡಿದ ಇವರ ತಾಯಿ ಏನಾಯ್ತು ಅಂತ ವಿಚಾರಿಸ್ತಾಳೆ. ಅದಕ್ಕೆ ಮ್ಯಾಟ್ ತನ್ನ ತಾಯಿಗೆ ಏನಿಲ್ಲ, ಆಟ ಆಡ್ತಿದ್ವಿ ಅಷ್ಟೇ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಏಕೆ ಮ್ಯಾಟ್ ಎಷ್ಟೇ ಕ್ಯಾಶುಯಲ್ ಆಗಿ ಇದ್ರೂ ಕೂಡ ಜೋಗೆ ಮಾತ್ರ ಆ ಸೆಕ್ಯೂರಿಟಿ ಬಗ್ಗೆನೆ ಯೋಚನೆ ಆಗ್ತಿರುತ್ತೆ. ಅಣ್ಣ, ನಾವು ಆ ಸೆಕ್ಯೂರಿಟಿಯನ್ನ ಕಾಪಾಡ್ಲಿಲ್ಲ ಅಂದ್ರೆ ಆತ ಅಲ್ಲೇ ಸತ್ತು ಹೋಗ್ತಾನೆ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿ ಕೋಪಗೊಂಡ ಮ್ಯಾಟ್ ಕಪಾಳಕ್ಕೆ ಹೊಡೆದು ನಾವೇನಾದ್ರೂ ಆ ಸೆಕ್ಯೂರಿಟಿಯನ್ನ ಕಾಪಾಡಿದ್ರೆ ಆತ ಖಂಡಿತ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಹಾಗೇನಾದ್ರೂ ಆದ್ರೆ ನಾವಿಬ್ಬರು ಖಂಡಿತ ಜೈಲಿಗೆ ಹೋಗಬೇಕಾಗುತ್ತೆ. ಆ ಸೆಕ್ಯೂರಿಟಿ ಯಾರು ಅಂತಲೇ ನಮಗೆ ಗೊತ್ತಿಲ್ಲ, ಅವನಿಗೆ ಏನಾದ್ರೂ ಆಗ್ಲಿ, ನೀನು ಸುಮ್ಮನಿರು ಅಂತ ಹೇಳ್ತಾನೆ. ಹೀಗೆ ಮ್ಯಾಟ್ ಎಷ್ಟೇ ಹೇಳಿದ್ರು ಕೂಡ ಜೋ ಮಾತ್ರ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಆ ಸೆಕ್ಯೂರಿಟಿಗೆ ಏನಾಯ್ತು ಅಂತ ಅದನ್ನೇ ಯೋಚನೆ ಮಾಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ಮ್ಯಾಟ್ಗೆ ಗೊತ್ತಾಗದ ಹಾಗೆ ತನ್ನ ಸೈಕಲ್ ಅನ್ನ ತೆಗೆದುಕೊಂಡು ಆ ಹೋಲ್ನ ಬಳಿಗೆ ಹೋಗ್ತಾನೆ. ಹತ್ತಿರ ಹೋಗಿ ಕೂಗ್ದಾಗ ಆ ಸೆಕ್ಯೂರಿಟಿ ಗಾರ್ಡ್ ಇನ್ನು ಕೂಡ ಬದುಕಿದ್ದಾನೆ ಅಂತ ಗೊತ್ತಾಗುತ್ತೆ. ಜೋ ಅವನ ಜೊತೆ ಮಾತನಾಡಿದಾಗ ಅವನ ಹೆಸರು ಹ್ಯಾಂಬಿ ಅಂತ ಗೊತ್ತಾಗುತ್ತೆ. ಹ್ಯಾಂಬಿ ತುಂಬಾನೇ ಎತ್ತರದಿಂದ ಆ ಹೋಲ್ನ ಒಳಗಡೆ ಬಿದ್ದಿದ್ದ ಕಾರಣ ಅವನಿಗೆ ತುಂಬಾನೇ ಗಾಯಗಳಾಗಿರುತ್ತವೆ. ಆತ ಅಳುತ್ತಾ ದಯವಿಟ್ಟು ನನ್ನನ್ನ ಕಾಪಾಡು, ಪೊಲೀಸರಿಗೆ ಕಾಲ್ ಮಾಡು, ಇಲ್ಲಾಂದ್ರೆ ಯಾರನ್ನಾದ್ರೂ ಕರೆದುಕೊಂಡು ಬಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಜೋಗೆ ಮತ್ತೆ ತನ್ನ ಅಣ್ಣ ಹೇಳಿದ ಮಾತುಗಳು ನೆನಪಾಗಿ ಹೆದರಿಕೊಂಡು ಅಲ್ಲಿಂದ ಮನೆಗೆ ವಾಪಸ್ ಬರ್ತಾನೆ. ಮತ್ತೆ ಮ್ಯಾಟ್ ಬಳಿ ಹೋಗಿ ಅಣ್ಣ, ಸೆಕ್ಯೂರಿಟಿ ಗಾರ್ಡ್ ಇನ್ನು ಕೂಡ ಬದುಕಿದ್ದಾನೆ, ಅವನನ್ನ ಕಾಪಾಡೋಣ ಅಂತ ಹೇಳ್ತಾನೆ. ಈತ ಮತ್ತೆ ಆ ಹೋಲ್ನ ಬಳಿ ಹೋಗಿದ್ದ ಅಂತ ಗೊತ್ತಾಗಿ ಮ್ಯಾಟ್ಗೆ ಪಿತ್ತ ನೆತ್ತಿಗೇರಿ ಮುಖಕ್ಕೆ ಪಂಚ್ ಮಾಡ್ತಾನೆ. ಈಗ ಜೋಗು ಕೂಡ ಕೋಪ ಬಂದು ತನ್ನ ಅಣ್ಣನಿಗೆ ಹೀಗೆ ಹೇಳ್ತಾನೆ, ನೀನು ತಕ್ಷಣ ಆ ವ್ಯಕ್ತಿಯನ್ನ ಕಾಪಾಡೋದಕ್ಕೆ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನಾವು ಕಳ್ಳತನ ಮಾಡ್ತಿರುವ ವಿಷಯವನ್ನ ಅಮ್ಮನಿಗೆ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಹೆದರಿಕೊಂಡ ಮ್ಯಾಟ್ ಬೇರೆ ದಾರಿ ಇಲ್ಲದೆ ತನ್ನ ತಮ್ಮನ ಜೊತೆ ಮತ್ತೆ ಆ ಹೋಲ್ ಬಳಿಗೆ ಬರ್ತಾನೆ. ಇವರಿಬ್ಬರನ್ನ ನೋಡಿದ
ಹ್ಯಾಂಬಿ ಏನಂದುಕೊಳ್ತಾನೆ ಅಂದ್ರೆ ಮೋಸ್ಟ್ಲಿ ಈ ಜೋ ತನಗೆ ಸಹಾಯ ಮಾಡೋದಕ್ಕೆ ತನ್ನ ಅಣ್ಣನನ್ನ ಕರೆದುಕೊಂಡು ಬಂದಿದ್ದಾನೆ ಅಂತ. ಜೋ ಹತ್ತಿರ ಹೋಗಿ ತಾನು ತಂದಿದ್ದ ನೀರಿನ ಕ್ಯಾನ್ ಅನ್ನ ಒಳಗಡೆ ಎಸಿತಾನೆ. ಈಗಲೇ ಹ್ಯಾಂಬಿಗೆ ಗೊತ್ತಾಗುತ್ತೆ ಕಳ್ಳತನ ಮಾಡಿ ತನ್ನಿಂದ ತಪ್ಪಿಸಿಕೊಂಡು ಓಡ್ತಿದ್ದ ಆ ಇಬ್ಬರು ಹುಡುಗರು ಇವರೇ ಅಂತ. ಹ್ಯಾಂಬಿ ಅವರಿಬ್ಬರಿಗೆ ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ಖಂಡಿತ ನಾನು ಮೇಲೆ ಬಂದು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದಿಲ್ಲ. ಸುತ್ತಮುತ್ತ ಯಾವ್ದಾದ್ರು ಹಗ್ಗ ಇದ್ರೆ ಕೆಳಗಡೆ ಬಿಡಿ, ನಾನು ಅದನ್ನ ಹಿಡಿದುಕೊಂಡು ಮೇಲೆ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಜೋ ಏನೋ ಯಾವ್ದಾದ್ರು ಹಗ್ಗ ಸಿಗುತ್ತಾ ಅಂತ ಸುತ್ತಮುತ್ತ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮೊದಲೇ ಆರೋಗ್ಯಂಟ್ ಹುಡುಗನಾಗಿದ್ದ ಮ್ಯಾಟ್ ಮಾತ್ರ ಹ್ಯಾಂಬಿಯ ಮಾತುಗಳನ್ನ ನಂಬೋದಿಲ್ಲ. ತನ್ನ ತಮ್ಮನಿಗೆ ಮತ್ತೆ ಹೊಡೆದು ಹ್ಯಾಂಬಿ ಮೇಲೆ ಯೂರಿನ್ ಮಾಡಿ ಅಲ್ಲಿಂದ ಕರೆದುಕೊಂಡು ಬರ್ತಾನೆ. ತನ್ನ ಅಣ್ಣನ ಬಿಹೇವಿಯರ್ ನೋಡಿದ ಜೋಗೆ ಈತ ಇಷ್ಟೊಂದು ಕೆಟ್ಟ ವ್ಯಕ್ತಿನ ಅಂತ ತುಂಬಾನೇ ಶಾಕ್ ಆಗುತ್ತೆ. ಇದಾಗಿ ಸ್ವಲ್ಪ ಸಮಯದ ನಂತರ ಮ್ಯಾಟ್ ಪಾರ್ಟಿಗೆ ಅಂತ ತನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾನೆ. ತಕ್ಷಣ ಜೋ ಮನೆಯಲ್ಲಿದ್ದ ಊಟವನ್ನ ಹಾಗೂ ನೀರನ್ನ ಪ್ಯಾಕ್ ಮಾಡ್ಕೊಂಡು ಮತ್ತೆ ಆ ಹೋಲ್ನ ಬಳಿಗೆ ಬರ್ತಾನೆ. ಅವುಗಳನ್ನ ಹ್ಯಾಂಬಿಗೆ ಕೊಟ್ಟು ತನ್ನ ಅಣ್ಣನ ಪರವಾಗಿ ತಾನು ಸಾರಿ ಕೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಹ್ಯಾಂಬಿಗೆ ಈ ಜೋ ಒಬ್ಬ ಒಳ್ಳೆ ಹುಡುಗ ಅಂತ ಅರ್ಥ ಆಗುತ್ತೆ. ಜೋ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನಾನು ಖಂಡಿತ ಪೊಲೀಸರಿಗೆ ಕಾಲ್ ಮಾಡೋದಿಲ್ಲ. ನಿನಗೆ ಅಷ್ಟು ಕೂಡ ನಂಬಿಕೆ ಇಲ್ಲ ಅಂದ್ರೆ ನೀನೇ ಒಂದು ಕೆಲಸ ಮಾಡು, ಯಾವ್ದಾದ್ರು ಅನ್ನೋನ್ ನಂಬರ್ ನಿಂದ ಪೊಲೀಸರಿಗೆ ಡಯಲ್ ಮಾಡಿ ಈ ಅಡ್ರೆಸ್ ಅನ್ನ ಹೇಳಿ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ಈತ ಪೊಲೀಸರು ಅಂತ ಹೇಳ್ತಿದ್ದ ಹಾಗೆ ಹೆದರಿಕೊಂಡ ಜೋ ತಕ್ಷಣ ಅಲ್ಲಿಂದ ಮನೆಗೆ ವಾಪಸ್ ಬರ್ತಾನೆ. ಸ್ನೇಹಿತರೆ, ಜೋ ಹ್ಯಾಂಬಿಗೆ ಊಟ ಹಾಗೂ ನೀರಿನ ಜೊತೆ ಒಂದು ವಾಕಿ ಟಾಕಿಯನ್ನ ಕೂಡ ತೆಗೆದುಕೊಂಡು ಹೋಗಿ ಕೊಟ್ಟಿರ್ತಾನೆ. ರಾತ್ರಿ ಪೂರ್ತಿ ಆ ವಾಕಿ ಟಾಕಿ ಮೂಲಕ ಹ್ಯಾಂಬಿ ಸೇಫ್ ಆಗಿ ಇದ್ದನ ಇಲ್ವಾ ಅಂತ ವಿಚಾರಿಸ್ತಿರ್ತಾನೆ. ಜೋ ಅಷ್ಟೊತ್ತಲ್ಲಿ ಆ ಹ್ಯಾಂಬಿ ಜೊತೆ ವಾಕಿ ಟಾಕಿಯಲ್ಲಿ ಮಾತನಾಡ್ತಿರೋದನ್ನ ಮ್ಯಾಟ್ ಕೇಳಿಸಿಕೊಳ್ತಾನೆ. ನಿನಗೆ ಆ ಸೆಕ್ಯೂರಿಟಿಯಿಂದ ದೂರ ಇರುವಂತ ಅಷ್ಟೆಲ್ಲ ಹೇಳಿದ್ರು ಕೂಡ ಹೋಗಿ ಅವನನ್ನ ಮೀಟ್ ಮಾಡೋದು ಮಾತಾಡೋದೆಲ್ಲ ಮಾಡ್ತಿದ್ಯಾ? ನನ್ನ ಮಾತು ಕೇಳದೆ ಇನ್ನೊಂದು ಸಾರಿ ಅವನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೆದರಿಸ್ತಾನೆ. ಮರುದಿನ ಬೆಳಿಗ್ಗೆ ಅದೇ ಕೋಪದಲ್ಲಿ ತನ್ನ ತಮ್ಮನ ಜೊತೆ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ತೆಗೆದುಕೊಂಡು ಆ ಹೋಲ್ನ ಬಳಿಗೆ ಬರ್ತಾನೆ. ಈತ ಖಂಡಿತ ಆ ಹ್ಯಾಂಬಿಯನ್ನ ಕೊಲೆ ಮಾಡ್ತಾನೆ ಅಂತ ಜೋಗೆ ಅರ್ಥವಾಗುತ್ತೆ. ಎಷ್ಟೇ ಬೇಡ ಅಂತ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಮ್ಯಾಟ್ ಮಾತ್ರ ಆ ಸಿಲಿಂಡರ್ ಅನ್ನ ಓಪನ್ ಮಾಡಿ ಹೋಲ್ನ ಒಳಗಡೆ ಎಸೆದು ಬಿಡ್ತಾನೆ. ಸ್ನೇಹಿತರೆ, ಸುಮಾರು 20 ಅಡಿ ಆಳವಿದ್ದ ಆ ಹೋಲ್ನ ಒಳಗಡೆ ಸಿಲಿಂಡರ್ ನ ಗ್ಯಾಸ್ ತುಂಬಿಕೊಳ್ಳೋದಕ್ಕೆ ಶುರುವಾಗುತ್ತೆ. ತಕ್ಷಣ ಹ್ಯಾಂಬಿ ಆ ಸಿಲಿಂಡರ್ ಅನ್ನ ಹೊರಗಡೆ ಎಸೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಸಿಲಿಂಡರ್ ತುಂಬಾನೇ ಭಾರವಿದ್ದ ಜೊತೆಗೆ ಹೋಲ್ ಕೂಡ ತುಂಬಾನೇ ಆಳವಿದ್ದ ಕಾರಣ ಅದನ್ನ ಹೊರಗಡೆ ಎಸೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗೆ ಆ ಗ್ಯಾಸ್ ಅನ್ನ ಉಸಿರಾಡ್ತಾ ಸ್ವಲ್ಪ ಸಮಯದ ನಂತರ ಹ್ಯಾಂಬಿಯ ಕಿರುಚಾಟ ಸ್ಟಾಪ್ ಆಗುತ್ತೆ. ನಂತರ ಮ್ಯಾಟ್ ಮತ್ತೆ ತನ್ನ ತಮ್ಮನಿಗೆ ಹೊಡೆದು ಈ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ಖಂಡಿತ ನಿನ್ನನ್ನ ಸಾಯಿಸಿ ಬಿಡ್ತೀನಿ ಅಂತ ಥ್ರೆಟನ್ ಮಾಡಿ ಅಲ್ಲಿಂದ ವಾಪಸ್ ಬರ್ತಾನೆ. ತಕ್ಷಣ ಮನೆಗೆ ಓಡಿ ಬಂದ ಜೋ ವಾಕಿ ಟಾಕಿಯಲ್ಲಿ ಹ್ಯಾಂಬಿ ಜೊತೆ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸೇ ಬರೋದಿಲ್ಲ. ಹಾಗಾದ್ರೆ ಹ್ಯಾಂಬಿ ಸತ್ತು ಹೋದ ಅಂತ ಜೋ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಟಿಫನ್ ಮಾಡ್ತಿದ್ದಾಗ ಕ್ಯಾರೋಲ್ ಜೋ ತುಂಬಾನೇ ಬೇಜಾರಾಗಿರೋದನ್ನ ಗಮನಿಸ್ತಾಳೆ. ಆದ್ರೆ ನಿಜವಾಗಿಯೂ ನಡೆದದ್ದೇನು ಅಂತ ತನ್ನ ತಾಯಿಗೆ ಹೇಳೋದಕ್ಕೆ ಧೈರ್ಯ ಸಾಲದೆ ಬೇರೆ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಆ ದಿನ ತಡರಾತ್ರಿ ಆದ್ರೂ ಕೂಡ ಮ್ಯಾಟ್ ಮನೆಗೆ ವಾಪಸ್ ಬಂದೇ ಇರೋದಿಲ್ಲ. ಟೆನ್ಷನ್ ಆದ ಕ್ಯಾರೋಲ್ ನಿನ್ನ ಅಣ್ಣ ಎಲ್ಲಿದ್ದಾನೋ ಕರೆದುಕೊಂಡು ಬಾ ಅಂತ ಜೋನನ್ನ ಕಳಿಸ್ತಾಳೆ. ಅವನ ಫ್ರೆಂಡ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಮ್ಯಾಟ್ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ವಿಷಯವೇನಂದ್ರೆ ತನ್ನ ತಾಯಿಯ ಮೆಡಿಸಿನ್ಗೆ ಅಂತ ಇವರಿಬ್ಬರು ಸೇರಿ $10,000 ಕಳ್ಳತನ ಮಾಡಿದ್ರಲ್ವಾ. ಮ್ಯಾಟ್ ಆ ದುಡ್ಡನ್ನ ತನ್ನ ತಾಯಿಗೆ ಕೊಡದೆ ಅದೇ ದುಡ್ಡಲ್ಲಿ ಪಾರ್ಟಿ ಮೋಜೋ ಮಸ್ತಿ ಅಂತ ಎಂಜಾಯ್ ಮಾಡ್ತಿರ್ತಾನೆ. ಕೋಪಗೊಂಡ ಜೋ ಎಲ್ಲರ ಮುಂದೆ ತನ್ನ ಅಣ್ಣನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲೇ ಕುಡಿದು ನಶೆಯಲ್ಲಿದ್ದ ಮ್ಯಾಟ್ ಎಲ್ಲರ ಮುಂದೆ ಈ ಜೋ ಒಬ್ಬ ಕಳ್ಳ ಅಂತ ಅವಮಾನ ಮಾಡ್ತಾನೆ. ಕೋಪಗೊಂಡ ಜೋ ನಾನು ಕಳ್ಳ ಆದ್ರೆ ಇವನು ಕೊಲೆಗಾರ ಅಂತ ಎಲ್ಲರ ಮುಂದೆ ಕಿರುಚಾಡ್ತಾನೆ. ನಂತರ ಅದೇ ಬೇಜಾರಲ್ಲಿ ತಕ್ಷಣ ಮನೆಗೆ ವಾಪಸ್ ಬರ್ತಾನೆ. ಇತ್ತೀಚೆಗೆ ತನ್ನ ಮಗ ಮ್ಯಾಟ್ ನ ಬಿಹೇವಿಯರ್ ನೋಡಿ ಕ್ಯಾರೋಲ್ಗೂ ಕೂಡ ತುಂಬಾನೇ ಬೇಜಾರಾಗಿರುತ್ತೆ. ನಿನ್ನ ತಂದೆ ಬದುಕಿದ್ರೆ ನಾವು ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ಲಿಲ್ಲ ಅಂತ ತುಂಬಾನೇ ಅಳ್ತಾಳೆ. ಅದೇ ಸಮಯಕ್ಕೆ ನ್ಯೂಸ್ ಚಾನೆಲ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿರುತ್ತೆ. ಅದರಲ್ಲಿ ಆಂಕರ್ ಹ್ಯಾಂಬಿಯ ಫೋಟೋ ತೋರಿಸಿ ಈತ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್. ಈತ ತನ್ನ ಹೆಂಡತಿ ಹಾಗೂ ಮಗಳನ್ನ ಶೂಟ್ ಮಾಡಿ ಸಾಯಿಸಿ ಅರೆಸ್ಟ್ ಆಗಿದ್ದ. ಆದ್ರೆ ಈಗ ಪೊಲೀಸರ ಕಣ್ತಪ್ಪಿಸಿ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ. ಈ ಹ್ಯಾಂಬಿಯನ್ನ ಯಾರೇ ನೋಡಿದ್ರು ಕೂಡ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಿರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ವಿಷಯವೇನೆಂದ್ರೆ ಅಷ್ಟಕ್ಕೂ ಆ ವ್ಯಕ್ತಿಯ ಹೆಸರು ಹ್ಯಾಂಬಿ ಅಲ್ಲವೇ ಅಲ್ಲ, ಅವನ ನಿಜವಾದ ಹೆಸರು ರ್ಯಾಂಡಲ್ ಅಂತ. ಹೋಗಿ ಈ ಸೀರಿಯಲ್ ಸೈಕೋ ಕಿಲ್ಲರ್ ನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ನಲ್ಲ ಅಂತ ಜೋಗೆ ತುಂಬಾನೇ ಶಾಕ್ ಆಗುತ್ತೆ. ಅದೇ ಸಮಯಕ್ಕೆ ಆ ಹೋಲ್ನ ಒಳಗಡೆಯಿಂದ ವಾಕಿ ಟಾಕಿಯಲ್ಲಿ ರ್ಯಾಂಡಲ್ ಮಾತನಾಡ್ತಿರೋದು ಕೇಳಿಸುತ್ತೆ. ಇದರರ್ಥ ಆತ ಸತ್ತಿಲ್ಲ,
ಇನ್ನೂ ಕೂಡ ಬದುಕೇ ಇದ್ದಾನೆ ಅಂತ ಜೋಗೆ ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಆ ದಿನ ಏನಾಗಿರುತ್ತೆ ಗೊತ್ತಾ? ಈ ರ್ಯಾಂಡಲ್ ಪೊಲೀಸರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಿದ್ದಾಗ ಹ್ಯಾಂಬಿ ಎಂಬ ಒಬ್ಬ ಸೆಕ್ಯೂರಿಟಿಯನ್ನ ನೋಡಿರ್ತಾನೆ. ತಕ್ಷಣ ಅವನನ್ನ ಕೊಲೆ ಮಾಡಿ ಅವನ ಸೆಕ್ಯೂರಿಟಿ ಬಟ್ಟೆಗಳನ್ನ ತಾನು ಹಾಕಿಕೊಂಡಿರ್ತಾನೆ. ನಂತರ ನಡೆದುಕೊಂಡು ಬರ್ತಿದ್ದಾಗ ಮ್ಯಾಟ್ ಹಾಗೂ ಜೋ ಆ ದಿನ ಕಳ್ಳತನ ಮಾಡಿ ಹೊರಗಡೆ ಬರ್ತಿರ್ತಾರೆ. ಇವರ ಕೈಯಲ್ಲಿ ದುಡ್ಡಿನ ಬಾಕ್ಸ್ ಇರೋದನ್ನ ನೋಡಿದ ರ್ಯಾಂಡಲ್ ಅದನ್ನ ಕಿತ್ತುಕೊಳ್ಳೋದಕ್ಕೆ ಅಂತ ಅವರನ್ನ ಚೇಸ್ ಮಾಡಿರ್ತಾನೆ. ಆದ್ರೆ ಚೇಸ್ ಮಾಡ್ತಾ ಹೋಗ್ತಿದ್ದಾಗ ಅಚಾನಕ್ ಆಗಿ ಆ ಹೋಲ್ ನ ಒಳಗಡೆ ಬಿದ್ದು ಬಿಟ್ಟಿರ್ತಾನೆ. ಈಗ ಜೋ ವಾಕಿ ಟಾಕಿಯಲ್ಲಿ ನೀನು ಆ ಗ್ಯಾಸ್ ಅನ್ನ ಉಸಿರಾಡಿದ ನಂತರ ಕೂಡ ಹೇಗೆ ಬದುಕಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ರ್ಯಾಂಡಲ್ ನಾಳೆ ಬೆಳಿಗ್ಗೆ ಹೋಲ್ ನ ಬಳಿಗೆ ಬಾ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಮರುದಿನ ಬೆಳಿಗ್ಗೆ ಜೋ ಮತ್ತೆ ಆ ಹೋಲ್ ನ ಬಳಿಗೆ ಹೋಗ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಆ ದಿನ ಈ ಜೋ ಹಾಗೂ ಮ್ಯಾಟ್ ಆ ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋದಾಗ ಒಂದು ಗ್ಯಾಸ್ ಮಾಸ್ಕ್ ಅನ್ನ ತೆಗೆದುಕೊಂಡು ಹೋಗಿದ್ರಲ್ವಾ. ರ್ಯಾಂಡಲ್ ಇವರಿಬ್ಬರನ್ನ ಚೇಸ್ ಮಾಡ್ತಾ ಬರ್ತಿದ್ದಾಗ ಜೋ ತನ್ನ ಬಳಿ ಇದ್ದ ಆ ಗ್ಯಾಸ್ ಮಾಸ್ಕ್ ಅನ್ನ ಆ ಹೋಲ್ ನ ಒಳಗಡೆ ಬೀಳಿಸಿರ್ತಾನೆ. ಸೊ ಮ್ಯಾಟ್ ಸಿಲಿಂಡರ್ ಅನ್ನ ಒಳಗಡೆ ಎಸೆದಾಗ ರ್ಯಾಂಡಲ್ ಆ ಗ್ಯಾಸ್ ಮಾಸ್ಕ್ ಅನ್ನ ಯೂಸ್ ಮಾಡ್ಕೊಂಡು ಸೇಫ್ ಆಗಿರ್ತಾನೆ. ಈಗ ರ್ಯಾಂಡಲ್ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ದಯವಿಟ್ಟು ನನ್ನನ್ನ ಕಾಪಾಡೋ, ಮೇಲೆ ಬಂದು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಬೇಡಿಕೊಳ್ತಾನೆ. ಈಗ ಇಷ್ಟು ದಿನ ಕಾಪಾಡೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದ ಜೋಗೆ ಈಗೋ ಹರ್ಟ್ ಆಗಿರುತ್ತೆ. ಈ ರ್ಯಾಂಡಲ್ ನ ವಿಷಯಕ್ಕೇನೆ ಅಲ್ವಾ ಇವನ ಅಣ್ಣ ಮ್ಯಾಟ್ ಎಲ್ಲರ ಮುಂದೆ ಇವನಿಗೆ ಬೈದು ಅವಮಾನ ಮಾಡಿದ್ದು. ಮ್ಯಾಟ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ರ್ಯಾಂಡಲ್, ನಾನು ನಿನ್ನನ್ನ ಕಾಪಾಡ್ತೀನಿ, ಆದ್ರೆ ನೀನು ಮೇಲೆ ಬಂದ ನಂತರ ನನ್ನ ಅಣ್ಣನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾನೆ. ಮೊದಲು ಮೇಲೆ ಬಂದ್ರೆ ಸಾಕು ಅಂತ ರ್ಯಾಂಡಲ್ ನೀನು ಹೇಳಿದ ಹಾಗೆ ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ತಕ್ಷಣ ರ್ಯಾಂಡಲ್ ನನ್ನ ಮೇಲ್ಗಡೆ ಕರೆದುಕೊಂಡು ಬರೋದಕ್ಕೆ ಐಟಮ್ಸ್ ಗಳನ್ನ ತರೋದಕ್ಕೆ ಮನೆಗೆ ಬರ್ತಾನೆ. ಅಷ್ಟರಲ್ಲಿ ಕುಡಿದು ಫುಲ್ ಟೈಟ್ ಆಗಿದ್ದ ಮ್ಯಾಟ್ ದುಡ್ಡಿನ ವಿಷಯಕ್ಕೆ ತನ್ನ ತಾಯಿ ಜೊತೆಗೇನೆ ಜೋರಾಗಿ ಜಗಳ ಮಾಡ್ತಿರ್ತಾನೆ. ತನ್ನ ತಾಯಿ ಅಳ್ತಿರೋದನ್ನ ನೋಡಿದ ಜೋಗೆ ಮತ್ತಷ್ಟು ಕೋಪ ಬರುತ್ತೆ. ನಾನು ಮಾಡ್ತಿರೋದೆ ಕರೆಕ್ಟ್, ಈ ಮ್ಯಾಟ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಹಗ್ಗವನ್ನ ತೆಗೆದುಕೊಂಡು ಆ ಹೋಲ್ ಬಳಿ ಬರ್ತಾನೆ. ಅಲ್ಲೇ ಇದ್ದ ಒಂದು ದೊಡ್ಡ ಮರಕ್ಕೆ ಆ ಹಗ್ಗವನ್ನ ಕಟ್ಟಿ ಅದರ ತುದಿಯನ್ನ ಹೋಲ್ ನ ಒಳಗಡೆ ಬಿಡ್ತಾನೆ. ರ್ಯಾಂಡಲ್ ಆ ಹಗ್ಗದ ಸಹಾಯದಿಂದ ಮೇಲಕ್ಕೆ ಹತ್ತಿ ಬರ್ತಾನೆ. ಈಗ ನಡೆಯೋದಕ್ಕೂ ಕಷ್ಟಪಡ್ತಿದ್ದ ರ್ಯಾಂಡಲ್ ನನ್ನ ಜೋ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಈ ರ್ಯಾಂಡಲ್ ಒಬ್ಬ ಸೀರಿಯಲ್ ಕಿಲ್ಲರ್ ಅಂತ ನ್ಯೂಸ್ ನಲ್ಲಿ ತೋರಿಸ್ತಿರೋದನ್ನ ಕ್ಯಾರೋಲ್ ನೋಡಿದ್ಲಲ್ವಾ. ಅವನನ್ನ ತನ್ನ ಮಗ ಮನೆಗೆ ಕರೆದುಕೊಂಡು ಬಂದಿರೋದನ್ನ ನೋಡಿ ತುಂಬಾನೇ ಹೆದರಿಕೊಳ್ತಾಳೆ. ಅದಕ್ಕೆ ಜೋ ಧೈರ್ಯ ಹೇಳ್ತಾ, ಅಮ್ಮ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ರ್ಯಾಂಡಲ್ ನಮ್ಗೇನು ಕೂಡ ಮಾಡೋದಿಲ್ಲ ಅಂತ ಹೇಳ್ತಾನೆ. ನಂತರ ಇಬ್ಬರು ಸೇರಿ ಮನೆಯಲ್ಲಿ ಮ್ಯಾಟ್ ಇದ್ದಾನ ಅಂತ ಹುಡುಕ್ತಾರೆ. ಆದ್ರೆ ಮ್ಯಾಟ್ ಅಲ್ಲಿರೋದಿಲ್ಲ. ಮತ್ತೊಂದು ಕಡೆ ಮ್ಯಾಟ್ ಹಾಗೂ ಜೋ ಆ ದಿನ ಕಳ್ಳತನ ಮಾಡಿದ್ದ ಆ ಮನೆಗೆ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಆ ಮನೆಯಲ್ಲಿ ವಾಸ ಮಾಡ್ತಿದ್ದ ವಯಸ್ಸಾದ ಗಂಡ ಹೆಂಡತಿ ನಾವು ಇಲ್ಲದಿರುವಾಗ ಮನೆಯಲ್ಲಿ ಯಾರೋ ಕಳ್ಳತನ ಮಾಡಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಅವರನ್ನ ನೋಡಿದ ಮ್ಯಾಟ್ ತಕ್ಷಣ ಅವರ ಬಳಿ ಹೋಗಿ ಕಳ್ಳತನ ಮಾಡಿದ್ದು ನನ್ನ ತಮ್ಮ ಜೋ ಅಂತ ಹೇಳಿಬಿಡುತ್ತಾನೆ. ಈ ಕಡೆ ಜೋ ರ್ಯಾಂಡಲ್ ನ ಜೊತೆ ಮ್ಯಾಟ್ ಈಗ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಬರ್ತಿರ್ತಾನೆ. ಅಷ್ಟರಲ್ಲೇ ಆ ಕಡೆಯಿಂದ ಪೊಲೀಸರು ಜೋನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಮ್ಯಾಟ್ ನನ್ನ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಬರ್ತಿರ್ತಾರೆ. ಮ್ಯಾಟ್ ನನ್ನ ನೋಡ್ತಿದ್ದ ಹಾಗೇನೆ ರ್ಯಾಂಡಲ್ ತನ್ನ ಬಳಿ ಇದ್ದ ಗನ್ ಇಂದ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಾಕ್ ಆದ ಜೋ, ನಾವು ಬುದ್ಧಿ ಕಲಿಸಬೇಕಾಗಿರೋದು ಮ್ಯಾಟ್ಗೆ ಮಾತ್ರ, ನೀನ್ ಯಾಕೆ ಪೊಲೀಸರ ಮೇಲೆ ಫೈರ್ ಮಾಡ್ತಿದ್ಯಾ ಅಂತ ಕೂಗಾಡ್ತಾನೆ. ಆದ್ರೆ ನೋಡ್ತಿದ್ದ ಹಾಗೆ ರ್ಯಾಂಡಲ್ ಪೊಲೀಸರನ್ನ ಶೂಟ್ ಮಾಡಿ ಸಾಯಿಸಿ ನಂತರ ಮ್ಯಾಟ್ ಹಾಗೂ ಜೋನನ್ನ ಮತ್ತೆ ಆ ಹೋಲ್ ಬಳಿ ಕರೆದುಕೊಂಡು ಬರ್ತಾನೆ. ಮ್ಯಾಟ್ಗೆ ಗನ್ ಪಾಯಿಂಟ್ ಮಾಡಿ ಆ ಹೋಲ್ ನ ಒಳಗಡೆ ಜಂಪ್ ಮಾಡೋದಕ್ಕೆ ಹೇಳ್ತಾನೆ. ತನ್ನ ತಮ್ಮ ಜೋ ಕೂಡ ಈ ರ್ಯಾಂಡಲ್ಗೆ ಸಹಾಯ ಮಾಡ್ತಿದ್ದಾನೆ ಅಂತ ಮ್ಯಾಟ್ಗೆ ಗೊತ್ತಾಗಿ ತುಂಬಾನೇ ಸಿಟ್ಟಾಗ್ತಾನೆ. ನಂತರ ರ್ಯಾಂಡಲ್ ವಿಚಿತ್ರವಾಗಿ ನಗುತ್ತಾ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅಲ್ಲೇ ನಿಂತಿದ್ದ ಜೋನನ್ನ ಆ ಹೋಲ್ ನ ಒಳಗಡೆ ತಳ್ಳಿ ಬಿಡುತ್ತಾನೆ. ಒಳಗಡೆ ಇದ್ದ ಮ್ಯಾಟ್ ಇದಕ್ಕೆಲ್ಲ ಇವನೇ ಕಾರಣ ಅಂತ ಜೋಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ರ್ಯಾಂಡಲ್ ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಜೋ ಹಾಗೂ ಮ್ಯಾಟ್ ನ ತಾಯಿ ಕ್ಯಾರೋಲ್ ಅಲ್ಲಿಗೆ ಬರ್ತಾಳೆ. ಕ್ಯಾರೋಲ್ ಬರುವಾಗ ತನ್ನ ಕೈಯಲ್ಲಿ ಒಂದು ದೊಡ್ಡ ರೈಫಲ್ ಅನ್ನ ಹಿಡಿದುಕೊಂಡು ಬಂದಿರ್ತಾಳೆ. ಸ್ನೇಹಿತರೆ, ಕ್ಯಾರೋಲ್ಗೆ ತನ್ನ ಮಗ ಈ ಸೀರಿಯಲ್ ಕಿಲ್ಲರ್ ಜೊತೆ ಬಂದಿರೋದನ್ನ ನೋಡ್ತಿದ್ದ ಹಾಗೇನೆ ಅರ್ಥವಾಗಿರುತ್ತೆ, ಖಂಡಿತ ಇವರಿಬ್ಬರು ಯಾವುದೋ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಅಂತ. ತನ್ನ ತಾಯಿ ಅಲ್ಲಿಗೆ ಬಂದಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮ್ಯಾಟ್ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾನೆ. ಈತ ತನ್ನ ಮಕ್ಕಳಿಗೆ ಏನಾದ್ರೂ ಮಾಡಿಬಿಡ್ತಾನೆ ಅನ್ನೋ ಭಯಕ್ಕೆ ಕ್ಯಾರೋಲ್ ಅವನಿಗೆ ಶೂಟ್ ಮಾಡಿಬಿಡ್ತಾಳೆ. ಈ ಕಡೆ ಮ್ಯಾಟ್ ಜೋಗೆ ಸರಿಯಾಗಿ ಹೊಡೆದಿದ್ದ ಕಾರಣ ಅವನಿಗೆ ಪ್ರಜ್ಞೆ ತಪ್ಪಿರುತ್ತೆ. ಮ್ಯಾಟ್ ಮೊದಲಿನಿಂದ ಎಲ್ಲವನ್ನ ಯೋಚನೆ ಮಾಡಿದಾಗ ತಾನು ಮಾಡಿದ್ದೆ ತಪ್ಪು ಅಂತ ಅರ್ಥವಾಗುತ್ತೆ. ತುಂಬಾ ಹೊತ್ತು ಪ್ರಯತ್ನ ಪಟ್ಟು ಕೊನೆಗೂ ಜೋನನ್ನ ಎಚ್ಚರ ಮಾಡ್ತಾನೆ. ಜೋನ ಬಳಿ ಸಾರಿ ಕೇಳಿ ಇನ್ ಮುಂದೆ ನಿನಗಾಗ್ಲಿ ಅಮ್ಮನಿಗಾಗ್ಲಿ ಯಾವುದೇ ತೊಂದರೆ ಕೊಡೋದಿಲ್ಲ ಅಂತ ಹಗ್ ಮಾಡ್ತಾನೆ. ಕ್ಯಾರೋಲ್ ಅಲ್ಲೇ ಇದ್ದ ಹಗ್ಗವನ್ನ ಹೋಲ್ನ ಒಳಗಡೆ ಬಿಟ್ಟು ತನ್ನ ಮಕ್ಕಳನ್ನ ಕಾಪಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.